ಅದಕ್ಕೋಸ್ಕರ ಕೊಟ್ಬಿಟ್ರು ಆರೋಗ್ಯ ಸಮಸ್ಯೆ ಹದಗೆಡೋದು ಬೇಡ ಅಂತ. ಎಸ್, ಇನ್ನೊಂದು ಅಪ್ಡೇಟ್ಸ್ ಇದು. ದರ್ಶನ್ ಡಿಸ್ಚಾರ್ಜ್ ಬಳ್ಳಾರಿ ಸೆಲ್ನಲ್ಲಿರುವಂತಹ ಸಂದರ್ಭದಲ್ಲಿ ಅನ್ಲಾಕ್ ಆಗಿದ್ದಾರೆ. ಈಗ ದರ್ಶನ್ ಸೆಲ್ನಲ್ಲಿದ್ದ ಬೆಡ್, ಚೇರ್, ಟಿವಿ ಬೇರೆಡೆ ಶಿಫ್ಟ್ ಆಯಿತು. ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15ರಲ್ಲಿ ಇದ್ದಂತಹ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆ ಸೆಲ್ ಅನ್ಲಾಕ್ ಆಯಿತು. ದರ್ಶನ್ ವಾಪಸ್ ಬಂದೇ ಬರ್ತಾರೆ. ಈ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ, ಫಿಸಿಯೋಥೆರಪಿ ಸಾಕಂತ ಹೇಳಿದ್ರೆ ಬಳ್ಳಾರಿಯ ಬಿಮ್ಸ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆ ಸಂದರ್ಭದಲ್ಲಿ ವಾಪಸ್ ಮತ್ತೆ ಬಳ್ಳಾರಿಗೆ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಜೈಲ್ ಸೂಪರ್ಡೆಂಟ್ ಅವರು ಈ ದರ್ಶನ್ ಇರುವಂಥ ಹೈ ಸೆಕ್ಯೂರಿಟಿ ಸೆಲ್ ಅನ್ನ ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಅಲ್ಲಿ ದರ್ಶನ್ ಒದ್ದಾಡಿದ್ರಲ್ಲ ಕೋರ್ಟಲ್ಲಿ, ತನಗೊಂದು ಚೇರ್ ಬೇಕು, ಸರ್ಜಿಕಲ್ ಚೇರ್, ಇಲ್ಲ ಅಂತ ಹೇಳಿದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಬೆಳಗತ್ತು ಹೋಗೋಕ್ಕಾಗಲ್ಲ ಅಂತ. ಸೊ ಅದು ನಿಟ್ಟಿನಲ್ಲಿ ಸರ್ಜಿಕಲ್ ಚೇರ್ ಬಂತು, ಆ ನಿಟ್ಟಿನಲ್ಲಿ ಬೆಡ್ ಬಂತು, ಆಮೇಲೆ ಚೇರ್ ಎಲ್ಲವನ್ನ ತರಿಸ್ಕೊಂಡಿದ್ರು. ಅದನ್ನೆಲ್ಲವನ್ನು ಹಾಗೆ ಇಟ್ಟಿದ್ರು. ದರ್ಶನ್ ವಾಪಸ್ ಅನ್ಲಾಕ್ ಆಗ್ತಾರೆ ಅಂತ. ಆದರೆ ಈಗ ಅನ್ಲಾಕ್ ಆಗಿರುವಂಥ ಸುದ್ದಿ ತಿಳಿದ ತಕ್ಷಣ ಡಿಸ್ಚಾರ್ಜ್ ಕೂಡ ಆಗಿಬಿಟ್ಟಿದ್ರು. ಸೊ ಈಗ ಅದೆಲ್ಲವೂ ಕೂಡ ರಿಲೀಸ್ ಆಯಿತು. ಬೆಡ್ಡು, ಸರ್ಜಿಕಲ್ ಚೇರ್ ಎಲ್ಲವನ್ನು ಕೂಡ ಈಗ ಹೊರಗಾಕಿ ಸೆಲ್ ಖಾಲಿಯಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳು ಕಳೆದಂತಹ ಬಳಿಕ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬಂದಿದ್ದಾಳೆ. ನಗುಮುಖದಲ್ಲೇ ಹೊರಬಂದಂತ ಇದೇ ಪವಿತ್ರ ಗೌಡ ಜೈಲಿನ ಗೇಟ್ ದಾಟ್ತಾ ಇದ್ದಂತೆ ಫುಲ್ ಖುಷಿಯಾಗಿದ್ದು ಕಂಡು ಬಂತು. ಹಾಗಾದ್ರೆ ಪ್ರಾಯಶ್ಚಿತ್ತ ಅಥವಾ ತಾನು ಮಾಡಿದ್ದು ತಪ್ಪ, ಇದೆಲ್ಲ ಅರಿವಾಗಿಲ್ವಾ? ಸದ್ಯಕ್ಕೆ ಏನಾಯಿತು? ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. 6 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ರಿಲೀಸ್. ದೇಗುಲಕ್ಕೆ ವಿಸಿಟ್, ಪಾಪ ಕಳೆದುಕೊಂಡ್ಲ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ರಿಲೀಸ್ ಆಗಿದ್ದಾಳೆ. ಜೈಲಿನ ಗೇಟ್ ಆಚೆ ಕಾಲಿಡ್ತಿದ್ದಂತೆ ಪವಿತ್ರ ಫುಲ್ ಖುಷಿಯಾಗಿದ್ದಾಳೆ. ಅಲ್ಲಿಂದ ಕಾರಲ್ಲಿ ಹೊರಟ ಪವಿತ್ರ ಹಾಗೂ ಕುಟುಂಬ ತಲಗಟ್ಟಪುರದಲ್ಲಿರುವ ಮುನೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ಮಡಿ ಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ ಪವಿತ್ರ ಏನೇ ಕಷ್ಟ ಇದ್ರೂ ಬಗೆಹರಿಸಪ್ಪ ಅಂತ ಬೇಡಿಕೊಂಡ್ಲು. ಈ ವೇಳೆ ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಎಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ ಅನ್ನೋದನ್ನ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ದರೂ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ದೇವಸ್ಥಾನಕ್ಕೆ ಹೋಗಿ ಪಾಪ ವಿಮೋಚನೆ ಮಾಡಿಕೊಂಡ ಪವಿತ್ರ ತಲೆಗೆ ನೀರು, ಬಟ್ಟೆ, ಚಪ್ಪಲಿ ಬಿಟ್ಟ ಸುಬ್ಬನನ್ನ ಬಿಡಲು ಮಾತ್ರ ಮನಸ್ಸಿರಲಿಲ್ಲ. ಹೀಗಾಗಿ ಅರ್ಚನೆ ವೇಳೆ ದರ್ಶನ್ ಹೆಸರನ್ನೂ ಹೇಳಿದ್ದು. ಏನೇ ಆದರೂ ದರ್ಶನ್ನ ಬಿಡಲ್ಲ ಎಂಬ ಸಂದೇಶವನ್ನ ಈ ಮೂಲಕ ನೀಡಿದ್ದಾಳೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ಈ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರೆಗ್ಯುಲರ್ ಬೇಲ್ ಮೇಲೆ ರಿಲೀಸ್ ಆಗ್ತಾ ಇದ್ದಂತೆ ಈಗ ದರ್ಶನ್ಗೆ ಪೀಕಲಾಟ ಶುರುವಾಗಿದೆ. ಪವಿತ್ರ ಪೂಜೆಯ ನಂತರ ದಾಸನಿಗೆ ಹೊಸ ಪೀಕಲಾಟ ಇದೆ. ಹೆಂಡತಿ ಮಗನಿಗಾಗಿ ಪವಿತ್ರಾಳಿಂದ ದರ್ಶನ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಗುಡಿ ಗೋಪುರ ಕೋರ್ಟ್ಗೆ ತಿರುಗಿರುವಂತ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಪವಿತ್ರ ರಿಲೀಸ್ ಆಗ್ತಾ ಇದ್ದಂತೆ ಆಣೆ ಮಾಡಿಸ್ಕೊಂಡಿದ್ದಾರೆ ಪತ್ನಿ. ಇದು ಹೊಸತಾಗಿ ಅಲ್ಲ, ಈ ಹಿಂದೆ ಕೂಡ ಇದೇ ಆಣೆ ಮಾಡಿಸ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಂಥ ಸಂದರ್ಭದಲ್ಲಿ ಈ ಪ್ರೇಯಸ್ಸಿಗೋಸ್ಕರ ಇಷ್ಟೆಲ್ಲ ಎಡವಟ್ಟು ಮಾಡಿಕೊಂಡು ಜೈಲು ಸೇರಿದಂಥ ಸಂದರ್ಭದಲ್ಲಿ ಬೇಲೋ ಮತ್ತೊಂದು ಕಾನೂನು ಹೋರಾಟ ಮಾಡಬೇಕಾ, ಹಾಗಾದರೆ ಆಕೆಯ ಸಹವಾಸ ಮಾಡಬಾರ್ದು ಪವಿತ್ರ ಗೌಡಂದು ಅಂತ ಈ ಹಿಂದೆ ಕೂಡ ಅವರ ಮನೆ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸಾಕಷ್ಟು ಜನರ ಜೊತೆ ಕೂತ್ಕೊಂಡು ಇದೆಲ್ಲ ಚರ್ಚೆ ಆಗಿ ಒಂದು ಆಣೆ ಮಾಡಿಸ್ಕೊಂಡು ಬಂದಿದ್ರು.
ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಗಳ ಮೊರೆ ಹೋದ್ರು. ಅದಾದ್ಮೇಲೆ ಕಾನೂನು ಹೋರಾಟವನ್ನು ಕೂಡ ಕೈಗೊಂಡ್ರು. ಜೊತೆಗೆ ಅಂತೂ ಇಂತೂ ತಾನು ಅನ್ಕೊಂಡಂತೆ ಗಂಡನಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕೇ ಬಿಡ್ತು. ಈಗ ಮತ್ತೆ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೇನಾದ್ರೂ ಎಡವಟ್ಟಾದ್ರೆ ಕಷ್ಟ ಅಲ್ವಾ ಮತ್ತೆ ಭೇಟಿ ಗೀಟಿ ಮಾಡೋಕೆ, ಅದಕ್ಕೆ ಆಣೆ ಮಾಡಿಸ್ಕೊಂಡಿದ್ದಾರೆ. ಇದು ಅವರವರ ನಂಬಿಕೆ, ಅವರವರ ಭಾವನೆಗೆ ಬಿಟ್ಟಂತ ವಿಚಾರ. ನೋಡಿ, ಪವಿತ್ರ ಗೌಡ ರಿಲೀಸ್ ಆಗಿದ್ದಾಳೆ. ಇತ್ತ ದರ್ಶನ್ ಅನ್ನ ಕಟ್ಟಿ ಹಾಕಲು ವಿಜಯಲಕ್ಷ್ಮಿ ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾಳೆ. ಹಾಗಾದ್ರೆ ಅದೇನು ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಗಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.